6 ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರನ್ನ ಬಿಜೆಪಿ ನೇಮಕ ಮಾಡಿದೆ. ಹೌದು, ಇತ್ತೀಚೆಗಷ್ಟೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಈ ಬಗ್ಗೆ ಉಲ್ಲೇಖ ಮಾಡಿದ್ರು. ಅಂತೆಯೇ ನೀವು ಗಮನಿಸಬಹುದು, 6 ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರನ್ನ ಬಿಜೆಪಿ ನೇಮಕ ಮಾಡಿದೆ. ಬಹುತೇಕ ಎಲ್ಲಾ ಕಡೆ ಹೊಸಬರಿಗೆ ಬಿಜೆಪಿ ಮಣೆ ಹಾಕಿರುವುದನ್ನ ನೀವಿಲ್ಲಿ ನೋಡಬಹುದು. ಒಂದೊಂದೇ ರಾಜ್ಯದ ಅಧ್ಯಕ್ಷರ ಘೋಷಣೆ ಆಗ್ತಾ ಇದೆ ನೋಡಿ. ಪುದುಚೇರಿ ಇರ್ಬೋದು, ತೆಲಂಗಾಣ ಇರ್ಬೋದು, ಮಿಜೋರಾಂ, ಮಹಾರಾಷ್ಟ್ರ ರಾಜ್ಯಗಳ ರಾಜ್ಯಾಧ್ಯಕ್ಷರ ನೇಮಕ ಪ್ರಕ್ರಿಯೆ ಇದು. BY ವಿಜೇಂದ್ರ ಭವಿಷ್ಯ ಕ್ಷಣದವರೆಗೂ ಕೂಡ ನಿಗೂಢವಾಗಿ ಉಳಿದುಕೊಂಡಿದೆ. ನೀವು ಗಮನಿಸ್ತಾ ಇದ್ದೀರಿ, ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ವಿಚಾರದಲ್ಲಿ ಯಾವ ನಿರ್ಧಾರಕ್ಕೆ ಬರಬಹುದು ಅನ್ನುವಂಥ ಕುತೂಹಲ ಕರ್ನಾಟಕದ ವಿಚಾರದಲ್ಲಿ ಹಾಗೆ ಉಳ್ಕೊಂಡಿದೆ. ಇನ್ನು ಉಳಿದಂತೆ ನಾವು ನೋಡ್ತಾ ಹೋಗೋದಾದ್ರೆ, ಇತ್ತೀಚೆಗಷ್ಟೇ ವಿಜೇಂದ್ರ ಕೂಡ ಇದರ ಬಗ್ಗೆ ಉಲ್ಲೇಖ ಮಾಡಿದ್ರು. ಅಂದರೆ ಹಲವು ರಾಜ್ಯಗಳ ರಾಜ್ಯಾಧ್ಯಕ್ಷರ ನೇಮಕ ಪ್ರಕ್ರಿಯೆ ಅನ್ನೋದು ಆಗಬೇಕು, ಆದಷ್ಟು ಬೇಗ ಆಗತ್ತೆ ಅಂತ ಹೇಳಿದ್ರು. ಅಂತೆಯೇ ನೋಡಿ, 6 ರಾಜ್ಯಗಳ ರಾಜ್ಯಾಧ್ಯಕ್ಷರ ನೇಮಕವನ್ನು ಮಾಡಲಾಗಿದೆ. ಇದರ ಜೊತೆಗೆ ಕರ್ನಾಟಕದಲ್ಲಿ ಯಾವ ನಿಲುವಿಗೆ ಹೈಕಮಾಂಡ್ ಬರಬಹುದು ಅನ್ನುವಂಥ ಪ್ರಶ್ನೆಗೆ ಇನ್ನೂ ಕೂಡ ಯಾವುದೇ ರೀತಿಯ ಉತ್ತರ ಅನ್ನೋದು ಲಭ್ಯವಾಗಿಲ್ಲ. ಸೊ ನೀವು ಗಮನಿಸಬಹುದು, ವಿಜೇಂದ್ರ ವಿಚಾರದಲ್ಲಿ ಕ್ಲಾರಿಟಿ ಅನ್ನೋದು ಲಭ್ಯವಾಗಿಲ್ಲ. ಬಟ್ ಪುದುಚೇರಿ, ತೆಲಂಗಾಣ, ಮಿಜೋರಾಂ, ಮಹಾರಾಷ್ಟ್ರ ಹೀಗೆ ಇತರ ರಾಜ್ಯಗಳ ರಾಜ್ಯಾಧ್ಯಕ್ಷ ನೇಮಕ ಆಗಿದೆ. ಬಹುತೇಕ ಹೊಸಬರಿಗೆ ಇಲ್ಲಿ ಹೆಚ್ಚಿನ ಒತ್ತು ಕೊಡಲಾಗಿದೆ. ಈ ವಾರವೇ ರಾಜ್ಯಾಧ್ಯಕ್ಷರ ಆಯ್ಕೆ ಬಹುತೇಕ ಫೈನಲ್ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಬಿಜೆಪಿಗೆ ಹಾಗಾದ್ರೆ ಯಾರಾಗ್ತಾರೆ ಹೊಸ ಸಾರಥಿ? BY ವಿಜೇಂದ್ರನೇ ಮುಂದುವರಿಯಬಹುದಾ ಅಥವಾ ಹೊಸಬರಿಗೆ ಮಣೆ ಹಾಕ್ತಾರಾ? ಅದು ನೋಡಬೇಕು. ಬಿಜೆಪಿ ಹೈಕಮಾಂಡ್ನ ನಡೆ ಈ ಕ್ಷಣಕ್ಕೂ ಕೂಡ ಕುತೂಹಲವನ್ನ ಹೆಚ್ಚು ಮಾಡಿದೆ. ಆದರೆ ರಾಜ್ಯದ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವರಾಜ್ ಸಿಂಗ್ ಚೌಹಾಣ್ ರಾಜ್ಯಕ್ಕೆ ಬರಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಶೀಘ್ರದಲ್ಲೇ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷರ ಬದಲಾವಣೆಯ ಮುಂದುವರಿತಾರಾ, ಹೊಸಬರಿಗೆ ಇಲ್ಲಿ ಮಣೆ ಹಾಕ್ತಾರಾ? ಈ ಕುತೂಹಲಕ್ಕೆ ಡೆಫಿನೆಟ್ಲಿ ತೆರೆ ಎಳೆಯಲಿದ್ದಾರೆ. ಬಟ್ ಇಲ್ಲಿ ಕರ್ನಾಟಕದ ವಿಚಾರಕ್ಕೆ ಹೈಕಮಾಂಡೇ ಒಂದು ರೀತಿ ಅಡಕತ್ರಲ್ಲಿ ಸಿಕ್ಕಾಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಡಿಯೂರಪ್ಪನವರ ವರ್ಚಸ್ಸನ್ನು ಕುಂದಿಸದ ರೀತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಯಡಿಯೂರಪ್ಪನವರ ಅನಿವಾರ್ಯತೆ ಬಿಜೆಪಿ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ಕರ್ನಾಟಕದಲ್ಲಿ ಹೈಕಮಾಂಡ್ ಕೂಡ ಅರಿತ ಆಗಿರುವುದರಿಂದಾಗಿ ಯಡಿಯೂರಪ್ಪನವರಿಗೂ ಸಮಾಧಾನ ಪಡಿಸುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ. ಮತ್ತು ರಾಜ್ಯದ ಬಿಜೆಪಿಯನ್ನು ಒಂದು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುವಂಥ ಸಾಮರ್ಥ್ಯದ ಆಧಾರದಲ್ಲಿ ಇಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ನೋಡಿ, 60 ಅನ್ನುವಂಥ ಡಿಜಿಟ್ಗೆ ಈ ಸತಿ ಬಿಜೆಪಿ ನೆಲ ಕಚ್ಚಿರುವುದರಿಂದಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷ ಬಲಿಷ್ಠವಾಗಬೇಕು, ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಬೇಕು ಅನ್ನೋದಾದರೆ ಸಾರಥಿ ಬಹಳ ಮುಖ್ಯ. ವಿಜೇಂದ್ರ ವಿಚಾರವಾಗಿ ಆಗಾಗ ಕೆಲವೊಂದು ಅಸಮಾಧಾನ ಕೂಡ ಸ್ಫೋಟಗೊಳ್ಳೋದ್ರಿಂದಾಗಿ ನೋಡಿ, ಯತ್ನಾಳ್ ಅವರನ್ನು ಇಂಥದ್ದೇ ಹಲವಾರು ವಿಚಾರಗಳಿಗೆ ಉಚ್ಚಾಟನೆ ಮಾಡಲಾಯಿತು. ಹಾಗಂತ ಎಲ್ಲರನ್ನೂ ಉಚ್ಚಾಟನೆ ಮಾಡ್ತಾ ಕುತ್ಕೊಳ್ಳೋದಕ್ಕಾಗೋದಿಲ್ಲ. ಸರಿಯಾದಂಥ ನಿಲುವು ನಿರ್ಧಾರವನ್ನು ಈಗ ಹೈಕಮಾಂಡ್ ತೆಗೆದುಕೊಳ್ಳಲೇಬೇಕಾದಂಥ ಅನಿವಾರ್ಯತೆ. ಮೊನ್ನೆ ಕೂಡ ವಿಜೇಂದ್ರ ಅವರು ಮಾತಾಡೋ ಸಂದರ್ಭದಲ್ಲಿ ನೋಡಿ, ಇತರ ರಾಜ್ಯಗಳ ರಾಜ್ಯಾಧ್ಯಕ್ಷ ನೇಮಕ ಪ್ರಕ್ರಿಯೆ ಕೂಡ ನಡೆಯುತ್ತೆ, ಕರ್ನಾಟಕದ್ದು ಕೂಡ ಆಗಬಹುದು ಅಂತ ಹೇಳಿದರು. ಮತ್ತು ನಾನು ಮಾಡಿರುವಂಥ ಕೆಲಸದ ಬಗ್ಗೆ ನನ್ನ ತೃಪ್ತಿ ಇದೆ, ಈ ಥರದ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದರು. ಸೊ ಹಾಗಾಗಿ ಒಂದಷ್ಟು ಕುತೂಹಲ ಡೆಫಿನೆಟ್ಲಿ ಇದ್ದೇ ಇದೆ.